ಅತುಲ್ ಹಾಗೂ ಆತನ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಅವನ ಹೆಂಡತಿ ವರದಕ್ಷಿಣೆ ಕಿರುಕುಳದ ಕೇಸ್ ಹಾಕದ್ಲು. ನೇಣಿನ ಕುಣಿಕೆಗೆ ಕೊರಳೊಡ್ಡ ಹಾಗೆ ಮಾಡ್ಬಿಡುತ್ತೆ. ಹೆಂಡತಿ ಹಾಕಿದ್ದ ಸುಳ್ಳು ಕೇಸ್ಗಳಿಂದ ತುಂಬಾ ನೊಂದು ಹೋಗಿದ್ದ. ಅನ್ಯಾಯ ದೌರ್ಜನ್ಯದಿಂದ ನೊಂದ ಪುರುಷರಿಗೂ ಸಹ ನ್ಯಾಯ ಸಿಗಲೇಬೇಕಲ್ಲ. ಮಹಿಳೆಯರಿಂದ ಸಂಕಷ್ಟಕ್ಕೆ ಒಳಗಾದವರು ಎಲ್ಲಿಗೆ ಹೋಗ್ಬೇಕು? ಕಿರುಕುಳ ಅನ್ನೋ ಶಬ್ದ ಅತ್ಯಂತ ಸೂಕ್ಷ್ಮ ಪದ ಆಗಿದೆ. ಬೆಂಗಳೂರಿನ ಟೆಕ್ಕಿ ಅತುಲ್ ಆತ್ಮಹತ್ಯೆ ಪ್ರಕರಣ ಈಗ ದೇಶಾದ್ಯಂತ ಸುದ್ದಿಯಾಗಿ ಜೋರಾಗಿ ಸದ್ದು ಮಾಡ್ತಿದೆ. ಆತನ ಸಾವು, ಆತನಿಗಿದ್ದ ಯಾತನೆ, ಆ ನೋವು, ಆ ಹಿಂಸೆ ಇವುಗಳನ್ನು ಕೇಳಿದ್ರೆ ಎಲ್ರಿಗೂ ಅನ್ಸೋದು ಅದೊಂದೇ, ಅತುಲ್ ಪಾಪದವನು ಅಂತ. ನಿಜ ರೀ, ನೊಂದು ಬೆಂದು ಹೋಗಿದ್ದ. ಅತುಲ್ ಸಂಸಾರದಲ್ಲಿ ಯಾವುದೇ ಸಾರವಿರಲಿಲ್ಲ. ಇದಕ್ಕಿಂತ ಸಾವೇ ಮೇಲು ಅಂದ್ಕೊಂಡು ಸಾವಿಗೆ ಶರಣಾಗ್ಬಿಟ್ಟ. ಇಲ್ಲಿ ಒಂದನ್ನ ಯೋಚನೆ ಮಾಡಿ ನೋಡಿ. ಗಂಡ ಹೆಂಡತಿ ಇಬ್ರು ಬುದ್ಧಿವಂತರು, ವಿದ್ಯಾವಂತರು, ಮೇಲಾಗಿ ಒಳ್ಳೆ ಕೆಲಸದಲ್ಲಿದ್ದವರು. ಆದರೆ ಕೊರತೆಯಾಗಿದ್ದು ಮಾತ್ರ ಅಂಡರ್ಸ್ಟ್ಯಾಂಡಿಂಗ್. ಅತುಲ್ ನಾನು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀನಿ ಅಂದ್ರು. ಪತ್ನಿ ಹಾಗೂ ಆಕೆಯ ಮನೆಯವರ ಕಾಟ ಅತುಲ್ನನ್ನ ನೇಣಿನ ಕುಣಿಕೆಗೆ ಕೊರಳೊಡ್ಡ ಹಾಗೆ ಮಾಡಿಬಿಡ್ತು. ಇದು ನ್ಯಾಷನಲ್ ಟಿವಿ ಸ್ಪೆಷಲ್ ವೈಡ್ ಆಂಗಲ್. ನಾನು ಮಂಜು ಆಣಗೆರೆ. ಅತುಲ್ ಪತ್ನಿಯ ಕುಟುಂಬದವರಿಂದ ಅನುಭವಿಸಿದ ಹಿಂಸೆಯಿಂದ ಆತ್ಮಹತ್ಯೆ ಮಾಡಿಕೊಂಡ ಅನ್ನೋ ಆರೋಪ ಇದೆ. ಇಲ್ಲಿ ಅತುಲ್ ವಿರುದ್ಧ ಅವನ ಹೆಂಡತಿ ವರದಕ್ಷಿಣೆ ಕಿರುಕುಳದ ಕೇಸ್ ಹಾಕದ್ಲು. ಈ ಪ್ರಕರಣದ ವಿಚಾರಣೆಗಾಗಿ ಸುಮಾರು 120ಕ್ಕೂ ಹೆಚ್ಚು ಬಾರಿ ಉತ್ತರ ಪ್ರದೇಶಕ್ಕೆ ಅತುಲ್ ಹೋಗಿ ಬಂದಿದ್ದ. ಹೆಂಡತಿ ಹಾಕಿದ್ದ ಸುಳ್ಳು ಕೇಸ್ಗಳಿಂದ ತುಂಬಾ ನೊಂದು ಹೋಗಿದ್ದ. ಅಲ್ಲದೆ ಕಳೆದ 5-6 ತಿಂಗಳಿಂದ ಸುಮಾರು 120ಕ್ಕೂ ಹೆಚ್ಚು ಬಾರಿ ಕೋರ್ಟಿಗೆ ಅಂತ ಉತ್ತರ ಪ್ರದೇಶಕ್ಕೂ ಇಲ್ಗೂ ಹಲ್ದಾಡಿದ್ದ ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ. ಆತ ಅದೆಷ್ಟು ಜರ್ಜರಿತನಾಗೋಗಿದ್ದ, ಅದೆಷ್ಟು ನೊಂದು ಹೋಗಿದ್ದ, ನೊಂದು ಬೆಂದು ಹೋಗಿದ್ದ ಅಂತ. ಆದರೆ ಆತ ಇಲ್ಲಿ ದುಡುಕಿ ಬಿಟ್ನಾ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ಆದರೆ ಅವನ ಆ್ಯಂಗಲಲ್ಲಿ ನೋಡಿದ್ರೆ ದಿನ ಬೆಳಗಾದ್ರೆ ಕೋರ್ಟು ಪೊಲೀಸು ಅಂತಾನೆ ಯೋಚನೆ ಮಾಡ್ತಿದ್ದ ಅತುಲ್ಗೆ ಬೇರೆ ದಾರಿ ಕಾಣಲೇ ಇಲ್ವಾ ಅಂತ ಅನ್ಸುತ್ತೆ. ಸಾಯೋದೊಂದೇ ನೆಮ್ಮದಿಯ ಮಾರ್ಗ ಅನ್ಸಿರ್ಬೋದು ಅವನಿಗೆ. ಈಗ ಅತುಲ್ ಹಾಗೂ ಆತನ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನೋದ್ರ ಜೊತೆಗೆ ಕೌಟುಂಬಿಕ ಕಾನೂನುಗಳ ಪರಾಮರ್ಶೆ ಆಗಬೇಕು ಅನ್ನೋ ಒತ್ತಾಯದ ಕೂಗು ಕೂಡ ಈಗ ದೇಶಾದ್ಯಂತ ಎದ್ದಿದೆ. ಇಲ್ಲಿ ಅತುಲ್ ಮಾತ್ರ ಅಲ್ಲ, ಪ್ರತಿನಿತ್ಯ ಲೆಕ್ಕವಿಲ್ಲದಷ್ಟು ಇಂಥ ಪ್ರಕರಣಗಳು ನಡೀತಾನೆ ಇರ್ತವೆ. ಹಾಗೆ ನಡೆದಾಗ್ಲೆಲ್ಲ ಬಿಡಿ ಆತನದ್ದೇ ತಪ್ಪಿರಬೇಕು ಅನ್ನೋ ಮಾತುಗಳು ಕೇಳಿ ಬರ್ತವೆ. ಹಾಗಂತ ಈಸಿಯಾಗಿ ಡಿಸೈಡು ಆಗ್ಬಿಡ್ತಾರೆ. ಆದರೆ ಯಾಕೆ ಗಂಡಸರಿಗೊಂದು ಕಾನೂನು, ಹೆಂಗಸರಿಗೊಂದು ಕಾನೂನು ಅಂತ ಕೇಳೋ ಪರಿಸ್ಥಿತಿಯಲ್ಲಿ ಗಂಡು ಕುಲ ಬಂದು ನಿಂತಿದೆ. ಇದೇ ವಿಚಾರ ಈಗ ಬಯಲಿಗೆ ಬಂದು ಬಿದ್ದಿದ್ದೇ ತಡ ಅತುಲ್ ಪತ್ನಿ ಹಾಗೂ ಆಕೆ ಮನೆಯವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಒತ್ತಾಯಗಳು ಕೇಳಿ ಬರ್ತಾ ಇದ್ದಾವೆ. ನಿಜ ಅಲ್ವಾ? ಅನ್ಯಾಯ ದೌರ್ಜನ್ಯದಿಂದ ನೊಂದ ಪುರುಷರಿಗೂ ಸಹ ನ್ಯಾಯ ಸಿಗಲೇಬೇಕಲ್ವಾ? ಹಾಗಾಗಬೇಕು ಅಂದ್ರೆ ಕೌಟುಂಬಿಕ ಕಾನೂನುಗಳ ಪರಾಮರ್ಶೆ ನಿಜಕ್ಕೂ ಆಗಲೇಬೇಕು. ಇದೀಗ ಟೆಕ್ಕಿ ಅತುಲ್ ಆತ್ಮಹತ್ಯೆ ಕೇಸು ರಾಷ್ಟ್ರ ಮಟ್ಟದಲ್ಲಿ ಅದೆಷ್ಟರ ಮಟ್ಟಿಗೆ ಚರ್ಚೆಗೆ ಕಾರಣ ಆಗಿದೆ ಅಂದ್ರೆ ಮಹಿಳಾ ಪರ ಕಾಯ್ದೆಗಳು ಯಾವ ಮಟ್ಟಿಗೆ ದುರ್ಬಳಕೆ ಆಗ್ತಾ ಇದ್ದಾವೆ ಅನ್ನೋದನ್ನ ಬಟಾಬೈಲ್ ಮಾಡಿದೆ. ಗಂಡಸರು ಜೋರಾಗಿ ದನಿ ಏರಿಸಿದ್ರು ವರದಕ್ಷಿಣೆ ಕೇಸ್ ಹಾಕ್ತಾರೆ. ನಮ್ಮ ಅಪ್ಪ ಅಮ್ಮನ ಜೊತೆ ಹೊಂದ್ಕೊಂಡು ಹೋಗು, ನಮ್ಮ ಒಡ ಹುಟ್ಟಿದವ್ರ ಜೊತೆ ಚೆನ್ನಾಗಿರು ಅಂದ್ರು ಕೂಡ ಕೌಟುಂಬಿಕ ದೌರ್ಜನ್ಯದ ಕೇಸ್ ಹಾಕ್ತಾರೆ. ಹೋಗ್ಲಿ, ಹೊಂದ್ಕೊಂಡು ಹೋಗ್ತೀನಿ ಅಂದ್ರು ಒಂದಷ್ಟು ದಿನಕ್ಕೆ ಅತುಲ್ನಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಇದೀಗ ಅತುಲ್ ಪ್ರಕರಣವನ್ನ ಮುಂದಿಟ್ಕೊಂಡು ಇಂತಹ ಕೌಟುಂಬಿಕ ಕಲಹಗಳಲ್ಲಿ ನೊಂದು ಬೆಂದಿರೋರು ಸೋಷಿಯಲ್ ಮೀಡಿಯಾಗಳಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ಹಾಗೆಯೇ ಎಕ್ಸ್ ಜಾಲತಾಣದಲ್ಲಿ ನಿಖಿತಾ ಶಿಂಗಾನಿಯಾ ಹ್ಯಾಶ್ಟ್ಯಾಗ್ ಬಳಸಿಕೊಂಡು ಸುಮಾರು 81,000ಕ್ಕೂ ಹೆಚ್ಚು ಜನರು ಟ್ವೀಟ್ ಮಾಡಿದ್ದಾರೆ. ಈ ವಿಚಾರ ಆಗಿರಲಿ. ಈಗ ಸೆಕ್ಷನ್ 498A ಈ ಕಾನೂನಿನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇದು ವಿವಾಹಿತ ಮಹಿಳೆಯರ ವಿರುದ್ಧ ಪತಿ ಹಾಗೂ ಅವರ ಕುಟುಂಬದವರು ಎಸಗುವ ದೌರ್ಜನ್ಯವನ್ನು ತಡೆಯೋದಕ್ಕೆ ಅಂತ ಇರೋ ಕಾನೂನು. ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ 498A
ಮಹಿಳೆಯರಿಗೆ ತಮ್ಮ ಪತಿ ಹಾಗೂ ಅವರ ಪಾಲಕರು ಮತ್ತು ಅವರ ಕುಟುಂಬದ ಸದಸ್ಯರು ವರದಕ್ಷಿಣೆ ಕಿರುಕುಳದಂತಹ ಪಿಡುಗುಗಳಿಂದ ರಕ್ಷಣೆ ಪಡೆಯೋಕೆ ಅಂತ ಇರುವಂತಹ ಒಂದು ಕಾಯ್ದೆ. ಈ ಸೆಕ್ಷನ್ ಅಡಿಯಲ್ಲಿ ಮಹಿಳೆ ತನ್ನ ಪತಿ ಅಥವಾ ಅತ್ತೆಯವರಿಂದ ಅಥವಾ ಮನೆಯವರಿಂದ ಯಾವುದೇ ರೀತಿಯ ಮಾನಸಿಕ ಅಥವಾ ದೈಹಿಕ ಕಿರುಕುಳವನ್ನು ಅನುಭವಿಸಿದ್ರೆ ಈ ಸೆಕ್ಷನ್ ಅಡಿಯಲ್ಲಿ ದೂರು ದಾಖಲು ಮಾಡಬಹುದಾಗಿದೆ. ಆದರೆ ಇದು ತೀರಾ ಇತ್ತೀಚಿನ ದಿನಗಳಲ್ಲಿ ವ್ಯಾಪಕವಾಗಿ ದುರುಪಯೋಗ ಆಗ್ತಾ ಇದೆ. ಇದನ್ನ ನಾವಷ್ಟೇ ಹೇಳ್ತಾ ಇಲ್ಲ. ಕೆಲ ದಿನಗಳ ಹಿಂದೆ ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿತ್ತು. ಇದು ಇರೋದು ಮಹಿಳೆಯರ ರಕ್ಷಣೆಗಾಗಿ ಅನ್ನೋದೇನೋ ಸರಿ, ಆದರೆ ಪತಿ ಹಾಗೂ ಆತನ ಕುಟುಂಬದ ವಿರುದ್ಧ ವೈಯಕ್ತಿಕ ದ್ವೇಷ ಸಾಧಿಸೋಕೆ ಕೆಲ ಮಹಿಳೆಯರು ಈ ಸೆಕ್ಷನ್ 498A ಕಾನೂನನ್ನ ಅಸ್ತ್ರವನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ. ಇದೇ ನೋಡಿ ಪುರುಷರ ದೌರ್ಭಾಗ್ಯ. ಕೆಲ ಸಂದರ್ಭದಲ್ಲಿ ಪತ್ನಿಯರು ಏನ್ ಮಾಡ್ತಾರೆ ಅಂತ ಗೊತ್ತಾ? ಏನಾದರೂ ಡಿಮ್ಯಾಂಡ್ ಇರುತ್ತೆ ಅಂತ ಇಟ್ಕೊಳ್ಳಿ, ಅದನ್ನ ಗಂಡನ ಮುಂದೆ ಕೇಳ್ತಾರೆ. ಆದರೆ ಅದನ್ನ ಗಂಡನಿಂದ ಈಡೇರಿಸೋಕೆ ಆಗ್ಲಿಲ್ಲ ಅಂದ್ರೆ ಅವರು ಬಿಡೋದೆ 498A ಅನ್ನೋ ಅಸ್ತ್ರವನ್ನ. ಸಂಸಾರ ಅಂದಮೇಲೆ ಜಗಳ, ಕದನ, ಸರಸ, ವಿರಸ ಇವೆಲ್ಲವೂ ಇದ್ದಿದ್ದೆ. ಆದರೆ ಭಿನ್ನಾಭಿಪ್ರಾಯಗಳು ಹೆಚ್ಚಾದರೆ ಕೆಲ ಮಹಿಳೆಯರು 498A ರೀತಿಯ ಸೆಕ್ಷನ್ಗಳನ್ನ ಅಸ್ತ್ರವನ್ನಾಗಿ ಬಳಸ್ಕೊಂಡು ಪತಿ ಮತ್ತವರ ಕುಟುಂಬದ ವಿರುದ್ಧ ದೂರು ನೀಡ್ತಾರೆ. ವಿವಾಹಿತ ಸ್ತ್ರೀಯರ ಮೇಲೆ ನಡೆಯುವಂತಹ ದೌರ್ಜನ್ಯವನ್ನ ತಡೆಯೋದಕ್ಕಾಗಿಯೇ 1983ರಲ್ಲೇ IPC ಸೆಕ್ಷನ್ 498A ಸೆಕ್ಷನ್ನ ಅನುಷ್ಠಾನಗೊಳಿಸಲಾಗಿತ್ತು. ಆದ್ರೆ ಏನಾಗ್ತಾ ಇದೆ ಅಂದ್ರೆ ಮಹಿಳೆ ಹಾಗೂ ಅವರ ಕಡೆಯವರು ಈ ಕಾನೂನನ್ನ ದುರ್ಬಳಕೆ ಮಾಡಿಕೊಂಡು ಗಂಡಸರಿಗೆ ಕಿರುಕುಳ ಕೊಡ್ತಾ ಇದ್ದಾರೆ. ಇಂಥ ದೌರ್ಜನ್ಯ ತಡೆಯೋಕೆ ಹಾಗೂ ಪುರುಷರಿಗೆ ರಕ್ಷಣೆ ಒದಗಿಸೋಕೆ ಒಂದಷ್ಟು ಹೊಸ ಕಾನೂನಿನ ಅಗತ್ಯ ಇದೆ. ಸೆಕ್ಷನ್ 498A ಅಡಿಯಲ್ಲಿ ಬರೋ ಕಿರುಕುಳ ಅನ್ನೋ ಶಬ್ದ ಅತ್ಯಂತ ಸೂಕ್ಷ್ಮ ಪದ ಆಗಿದೆ. ಪೊಲೀಸರ ಉತ್ಪ್ರೇಕ್ಷೆಯ ಕಾರಣದಿಂದ ವಿನಾಕಾರಣ ಗಂಡಂದಿರು ಜೈಲು ಪಾಲಾಗುವ ಸಾಧ್ಯತೆ ಹೆಚ್ಚಾಗ್ತಾ ಇದೆ. ಒಂದು ಆತಂಕದ ವಿಚಾರ ಗೊತ್ತಾ? ಮಹಿಳೆಯರ ಮೇಲೆ ದೌರ್ಜನ್ಯ ಆಗೋದೇ ಇಲ್ಲ ಅಂತೇನಿಲ್ಲ, ಆದರೆ ಹೀಗೆ ಪುರುಷರ ಮೇಲೆ ದಾಖಲಾಗೋ 1000 ಕೇಸ್ಗಳಲ್ಲಿ 100ಕ್ಕೂ ಹೆಚ್ಚು ಕೇಸ್ಗಳು ಸುಳ್ಳು ಪ್ರಕರಣಗಳಾಗಿರ್ತವೆ ಅಂತಾನೆ ಕೆಲವು ಅಂಕಿಅಂಶಗಳು ಹೇಳ್ತವೆ. ಅದೂ ಅಲ್ಲದೆ ಈ ಪ್ರಕರಣ ಜಾಮೀನು ರಹಿತವಾಗಿದೆ, ಅಂದರೆ ನಾನ್ ಬೇಲೆಬಲ್ ವಾರೆಂಟ್. ಈ ಕೇಸ್ ದಾಖಲಾದ ಕೂಡಲೇ ಗಂಡ ಹಾಗೂ ಮನೆಯವ್ರನ್ನ ಅರೆಸ್ಟ್ ಮಾಡಬಹುದು. ಇದು ಕೂಡ ಕೆಲ ಮಹಿಳೆಯರಿಗೆ ಗಂಡ ಹಾಗೂ ಆತನ ಮನೆಯವ್ರನ್ನ ಹಿಡಿದಿಟ್ಕೊಳ್ಳೋಕೆ, ಎದುರಿಸೋಕೆ 498A ಬ್ರಹ್ಮಾಸ್ತ್ರ ಆಗಿದೆ. ಭಾರತೀಯ ನ್ಯಾಯ ಸಂಹಿತೆ 2023 ಪ್ರಕಾರ ಸೆಕ್ಷನ್ 85 ಮತ್ತು 86ರಲ್ಲಿ IPCಯ ಸೆಕ್ಷನ್ 498A ಮತ್ತು ಅದರ ವಿವರಣೆಯನ್ನ ಸೇರಿಸಲಾಗಿದೆ. ಕ್ರೌರ್ಯದ ವ್ಯಾಖ್ಯಾನವನ್ನ ಭಾರತೀಯ ನ್ಯಾಯಾಂಗ ಸಂಹಿತೆಯ ಸೆಕ್ಷನ್ 86ರಲ್ಲಿ ಇನ್ನು ವಿಸ್ತರಿಸಲಾಗಿದೆ. ಅದು ದೈಹಿಕ ಹಿಂಸೆ ಆಗಿರ್ಬೋದು, ಆತ್ಮಹತ್ಯೆ ಕಾರಣವಾಗುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡೋದು. ಅಂತಹ ಕ್ರೌರ್ಯವನ್ನ ಗಂಡನ ಮನೆಯವರು ಮಾಡಿದ್ರೆ 3 ವರ್ಷದ ತನಕ ಜೈಲು ಶಿಕ್ಷೆ ಅಥವಾ ಮತ್ತು ಅದ್ರ ಜೊತೆಗೆ ದಂಡನೂ ಸಹ ಸೇರಿ ಶಿಕ್ಷೆಯನ್ನ ಸೆಕ್ಷನ್ 85 ಹೇಳುತ್ತೆ. ಇದರಲ್ಲಿ ವಯಸ್ಸಾದವರು ಮತ್ತು ರೋಗಿಗಳನ್ನ ಅನಗತ್ಯವಾಗಿ ಕಾನೂನು ತೊಂದರೆಗೆ ಸಿಕ್ಕಾಕೊಳ್ತಾರೆ. ಇದರಿಂದ ಪ್ರಸ್ತುತ ಸಾಮಾಜಿಕ ಸನ್ನಿವೇಶಗಳನ್ನು ಗಮನಿಸಿ ಈ ಸೆಕ್ಷನ್ಗಳನ್ನ ತಿದ್ದುಪಡಿ ಮಾಡಬೇಕಾಗಿದೆ. ಇಲ್ದಿದ್ರೆ ಸಾಕಷ್ಟು ಅಮಾಯಕರು ಈ ಅತುಲ್ನಂತೆ ಸಾಯ್ತಾರೆ, ಇಲ್ಲ ಜೈಲು ಸೇರ್ತಾರೆ. ಇದ್ರ ಜೊತೆ ಇಂತಹ ಘಟನೆಗಳಿಂದ ಪುರುಷರು ನೊಂದು ಬೆಂದು ಸಾಕಾಗಿ ಹೋದ್ರು ಮಹಿಳೆಯರ ಪರ ಧ್ವನಿ ಎತ್ತೋರೆ ಜಾಸ್ತಿ ಇರ್ತಾರೆ. ಈಗ ನಟಿ ಹಾಗೂ BJP ಸಂಸದೆ ಕಂಗನಾ ರಣಾವತ್ ವಿಚಾರಕ್ಕೆ ಬರೋಣ. ಕಂಗನಾ ಹೇಳಿಕೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸಂಚಲನ ಮೂಡಿಸ್ತಾ ಇದೆ. 99% ಮದುವೆಗಳಲ್ಲಿ ಪುರುಷರೇ ತಪ್ಪಿತಸ್ಥರಾಗಿರ್ತಾರೆ. ಇದೊಂದು ಉದಾಹರಣೆಯನ್ನು ಇಟ್ಕೊಂಡು ಎಲ್ಲಾ ಮಹಿಳೆಯರನ್ನು ದೂರುವಂತಿಲ್ಲ ಅಂತ ಹೇಳ್ತಾರೆ. ನಿಜವಾಗಿಯೂ ಮದುವೆಯಲ್ಲಿ ಪುರುಷರಿಂದ ತೊಂದರೆಗಳನ್ನ ಎದುರಿಸ್ತಿರೋ ಮಹಿಳೆಯರು ಸಾಕಷ್ಟು ಜನರು ಇದ್ದಾರೆ, ನಿಜ. ಆದ್ರೆ ಮಹಿಳೆಯರಿಂದ ಸಂಕಷ್ಟಕ್ಕೆ ಒಳಗಾದವರು ಎಲ್ಲಿಗೆ ಹೋಗ್ಬೇಕು ಹೇಳಿ? ಒಂದು ವೇಳೆ ಯಾರಾದ್ರೂ ಇಂಥ ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡಿದ್ರೆ ಏನ್ ಮಾಡೋದು ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇರಬಹುದು. ಅದು ಹೇಗೆ ಅಂದ್ರೆ, ಯಾರಾದರೂ ಅಮಾಯಕರ ಮೇಲೆ ಇಂಥ ಕೇಸ್ಗಳು ದಾಖಲಾದರೆ ಏನ್ ಮಾಡಬೇಕು ಅಂದ್ರೆ, ಮೊದಲು ಪೊಲೀಸರಿಗೆ ಆದಷ್ಟು ತನ್ನ ತಪ್ಪಿಲ್ಲ ಅನ್ನೋದನ್ನ ಮನವರಿಕೆ ಮಾಡಿಕೊಡಿ, ಅವ್ರಿಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡಬೇಕು. ಜೊತೆಗೆ ಉತ್ತಮ ವಕೀಲರನ್ನ ನೇಮಿಸ್ಕೋಬೇಕು ಹಾಗೂ ಕಾನೂನು ತಜ್ಞರ ಸಲಹೆ ಪಡೆದ್ರೆ ಒಳ್ಳೆಯದು. ಇವತ್ತು ಏನಾಗ್ತಾ ಇದೆ ಅಂದ್ರೆ,
ಹಲವಾರು ಮನೆಗಳಲ್ಲಿ ಪುರುಷರು ಮಹಿಳೆಯರ ಕಾಯ್ದೆಗಳ ಹಿಡಿತಕ್ಕೆ ಸಿಕ್ಕಿ ತಮ್ಮ ತಪ್ಪಿಲ್ದಿದ್ರು ಕಷ್ಟಪಡುವಂತಾಗಿದೆ. ಇದರಿಂದ ಪುರುಷರ ರಕ್ಷಣೆಗಾಗಿ ಪ್ರತ್ಯೇಕ ಕಾನೂನುಗಳು ಬರಬೇಕಿದೆ. ಈಗ ಬಂದರೆ ಅಮಾಯಕ ಪುರುಷರು ಬಚಾವಾದರೂ ಆಗ್ಬೋದು. ನಮಸ್ಕಾರ.